ಇವಾಗ ಒಂದು ಸರ್ಕಲ್ ಕೊಟ್ಟವ್ರೆ. ಓದು ಸೆಂಟರ್ ಆಫ್ ಸರ್ಕಲ್ಲು. ಈ ಆ್ಯಂಗಲ್ 65 ಡಿಗ್ರಿ, ಈ ಆ್ಯಂಗಲ್ 40 ಡಿಗ್ರಿ. ಈ ಎಕ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಎಕ್ಸ್ ಕಂಡುಹಿಡಿಬೇಕು ಅಂದರೆ ಇದು ಸ್ಟ್ರೈಟ್ ಲೈನಲ್ಲಿ ಆ್ಯಂಗಲ್ ಇವು 3, ಈ ಆ್ಯಂಗಲ್ಲು ಗೊತ್ತಿರಬೇಕು. ಈಗ ಯಾವ ಥರ ಅಂದರೆ ಸೆಂಟರ್ ಆಫ್ ಸರ್ಕಲ್ ಅಂದರೆ ಇದು ಎರಡು ರೇಡಿಯಸ್ಸು. ಇದು ರೇಡಿಯಸ್ ಆಗಿರೋದ್ರಿಂದ ಇದೆರಡು ಈಕ್ವಲ್ ಆಗಿರ್ತದೆ. ಅಲ್ಲಿಗೆ ಇದು ಐಸೋಸ್ಲಸ್ ಟ್ರಯಾಂಗಲ್ಲು. ಈ ಎರಡು ಸೈಡ್ ಈಕ್ವಲ್ ಆಗಿರೋದ್ರಿಂದ ಈ ಎರಡು ಆ್ಯಂಗಲ್ಲು ಈಕ್ವಲ್ ಆಗಿರ್ತದೆ. ಅಲ್ಲಿಗೆ ಈ ಆ್ಯಂಗಲ್ 65 ಡಿಗ್ರಿ ಆದರೆ ಇದು 65 ಡಿಗ್ರಿ. ಈ ಆ್ಯಂಗಲ್ ವೈ ಅನ್ನೋದು ಕಂಡುಹಿಡಿಬೇಕು. ಯಾವ ಥರ ವೈ ಪ್ಲಸ್ 65 ಪ್ಲಸ್ 65 ಈಕ್ವಲ್ ಟು 180 ಡಿಗ್ರಿ. ಅದೇ ಥರ ವೈ ಪ್ಲಸ್ 65 ಪ್ಲಸ್ 65 ಎಷ್ಟು? 65 ಪ್ಲಸ್ 65 60 60 120 130. ವೈ ಪ್ಲಸ್ 130 ಈಕ್ವಲ್ ಟು 180. 130 ಕಡೆ ಹೋದರೆ ವೈ ಈಕ್ವಲ್ ಟು 180 ಮೈನಸ್ 130 ಎಷ್ಟು? ವೈ ಈಕ್ವಲ್ ಟು 50 ಡಿಗ್ರಿ. ಅಲ್ಲಿಗೆ ಇದು ವೈ ಅಂದರೆ ಎಷ್ಟಿದು? 50 ಡಿಗ್ರಿ ಇದು. ಇವಾಗ ಎಕ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದು 50 ಪ್ಲಸ್ ಎಕ್ಸ್ ಪ್ಲಸ್ 40, 50 ಪ್ಲಸ್ ಎಕ್ಸ್ ಪ್ಲಸ್ 40 ಈಕ್ವಲ್ ಟು 180 ಡಿಗ್ರಿ ಆಯ್ತದ. ಇವಾಗ ಇದನ್ನು ಮಾಡಬೇಕು. ಯಾವ ಥರ? 180 ಆಯ್ತದ. 40 ಪ್ಲಸ್ 50 90 ಡಿಗ್ರಿ. ಎಕ್ಸ್ ಪ್ಲಸ್ 90 ಈಕ್ವಲ್ ಟು 180. ಇದು ಯಾಕೆ 180 ಡಿಗ್ರಿ 3 ಆ್ಯಂಗಲ್ ಸೇರಿಸಿದ್ರೆ ಅಂದರೆ ಆ್ಯಂಗಲ್ ಆನ್ ಸ್ಟ್ರೈಟ್ ಲೈನ್ ಇದು. ಈ 90 ಕಡೆ ಹೋದರೆ ಎಕ್ಸ್ ಈಕ್ವಲ್ ಟು 180 ಮೈನಸ್ 90, ಎಕ್ಸ್ ಈಕ್ವಲ್ ಟು 90 ಡಿಗ್ರಿ. ಅಲ್ಲಿಗೆ ಆ್ಯಂಗಲ್ ಎಕ್ಸ್ ಅಂದರೆ ಅದು 90 ಡಿಗ್ರಿ ಆಗಿರ್ತದೆ. ಬಾಯ್.